ಕಳೆದ ವಾರ ನಮ್ಮ ಕ್ಲಿನಿಕ್ಕಿಗೆ 4 ವಿದೇಶಿ ರೋಗಿಗಳು ಬಂದಿದ್ರು. ಅವರೆಲ್ಲರೂ 65 ವಯಸ್ಸಿನ ಮೇಲ್ಪಟ್ಟವರಾಗಿದ್ದು ಅವರಿಗೆ ಆರ್ಥರೈಟಿಸ್, ಕ್ಯಾಟರಾಕ್ಟ್ ಹಾಗೂ ಜೀರ್ಣಕ್ರಿಯೆ ಸಂಬಂಧಿ ರೋಗಗಳಿದ್ವು. ಆದರೆ ಅವರ ಮೊದಲ ಪ್ರಶ್ನೆ, ಡಾಕ್ಟ್ರೇ, ನಮ್ಮ ಚರ್ಮದ ಆರೋಗ್ಯವನ್ನು ಹೇಗೆ ಇಂಪ್ರೂವ್ ಮಾಡೋದು ಅಥವಾ ಚರ್ಮದ ಸುಕ್ಕುಗಟ್ಟುವಿಕೆಯನ್ನು ವಯಸ್ಸಾದಂತೆ ಹೇಗೆ ಕಡಿಮೆ ಮಾಡುವುದೆಂಬುದಾಗಿತ್ತು. ಹಾಗೂ ಅವರಿಗೆ ನಮ್ಮ ಕ್ಲಿನಿಕಲ್ಲಿ ಲಭ್ಯವಿರುವಂತಹ ಓಝೋನ್ ಥೆರಪಿ ಹಾಗೂ ಫೇಶಿಯಲ್ಗಳ ಮೇಲೆ ಬಹಳ ಉತ್ಸುಕರಾಗಿದ್ದರು. ಆದರೆ ನಾನು ಅವರಿಗೆ ಚರ್ಮದ ಸುಕ್ಕುಗಟ್ಟುವಿಕೆ ಅಥವಾ ವಯಸ್ಸಾದಾಗ ನಮ್ಮ ಚರ್ಮದ ಮೇಲೆ ಆಗುವಂತಹ ಬದಲಾವಣೆಗಳಿಗೆ ಕಾರಣ ಏನು ಎಂಬುದನ್ನು ತಿಳಿಸಿಕೊಟ್ಟೆ. ವಯಸ್ಸಾದಾಗ ನಮ್ಮ ಚರ್ಮದಲ್ಲಿ ಆಗುವಂತಹ ಬದಲಾವಣೆಗಳು ನಮ್ಮ ಜೀವಕೋಶದ ಒಳಗೆ ನಡೆಯುವಂತಹ ಕ್ರಿಯೆ. ಹೊರಗಡೆಯಿಂದ ಯಾವುದೇ ಟ್ರೀಟ್ಮೆಂಟನ್ನು ಮಾಡಿದರೆ ಅದು 100% ನಮಗೆ ರಿಸಲ್ಟನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಲಿವರ್ನಲ್ಲಿ ಗ್ಲೂಟಾಥಯಾನ್ ಅನ್ನುವಂತಹ ಒಂದು ಆಂಟಿ ಆಕ್ಸಿಡೆಂಟನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಈ ಗ್ಲೂಟಾಥಯಾನ್ ವಯಸ್ಸಾಗುವಾಗ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳ ವಿರುದ್ಧ ಹೋರಾಡ್ತದೆ. ಆದರೆ ವಯಸ್ಸಾದಂತೆ ನಮ್ಮ ದೇಹದಲ್ಲಿ ಗ್ಲೂಟಾಥಯಾನ್ನ ಅಂಶ ಕಡಿಮೆ ಆಗ್ತದೆ. ಆದ್ದರಿಂದ IV ಅಥವಾ ಸಪ್ಲಿಮೆಂಟ್ ಫಾರ್ಮಲ್ಲಿ ನಾವು ಗ್ಲೂಟಾಥಯಾನನ್ನು ದೇಹದ ಒಳಗೆ ತೆಗೆದುಕೊಳ್ಬೋದು. ಇದರಿಂದ ನಮ್ಮ ಚರ್ಮದ ಕಾಂತಿ ಹೆಚ್ಚಾಗ್ತದೆ ಹಾಗೂ ನಾವು ಯುವಕರಂತೆ ಕಾಣಬಹುದು.